ಮೊದಲೆಲ್ಲ ಅಫ್ಕೋರ್ಸ್ ಅಂಬರೀಷ್ ಅವರು ಇದ್ದಂಥ ಪಕ್ಷ ಅಥವಾ ಅವ್ರ ಜೊತೆಯಲ್ಲಿ ಅವರ ಬೆಂಬಲಿಗರು ಎಲ್ಲ ಒಂದು ಪಕ್ಷದಲ್ಲಿ ಗುರ್ತಿಸ್ಕೊಂಡಿರ್ಬೋದು. ಆವಾಗ ಅವರು ನೀವು ಕಾಂಗ್ರೆಸ್ಗೆ ಬರ್ಬೋದೇನೋ ಅನ್ನೋವಂಥ ಮಾತುಗಳು ಸ್ವಲ್ಪ ಎರಡೆರಡು ಡಬಲ್ ಥರ ಒಂದು ಅಭಿಪ್ರಾಯಗಳಿರೋದು. ಬಟ್ ಇವತ್ತು ಇಲ್ಲಿ ಬಹುತೇಕ ಎಲ್ಲರೂ ನನ್ನ ಅಪೀಲ್ ಮಾಡಿದ್ದೇನೆಂದರೆ, ನೀವು BJP ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನೀವು BJPಯಿಂದ ನೀವು ನಿಂತ್ಕೊಳ್ಳಿ, ನಾವು BJP ಪಕ್ಷವನ್ನು ಮಂಡ್ಯದಲ್ಲೂ ಕಟ್ಟೋಣ, BJP ಬಾವುಟನ ಮಂಡ್ಯದಲ್ಲಿ ಹಾರಿಸೋಣ ಅನ್ನುವಂಥ ಮಾತನ್ನು ತುಂಬ ಸಪೋರ್ಟಿವ್ ಆಗಿ ಹೇಳಿದ್ದಾರೆ. ಇಲ್ಲ, ನಿಮ್ಮ ಮೈತ್ರಿ ಆದ ಬಳಿಕ JDS ಬಿಟ್ಕೊಡ್ತಾರೆ ಹೇಳುವಂತ ಒಂದು ಚರ್ಚೆ ಇತ್ತು. ಆದರೆ ಮಾಧ್ಯಮಗಳ ಮಾಹಿತಿಯನ್ನು ಹೇಳುವಾಗ ನಿಮ್ಗೆ BJP ಟಿಕೆಟ್ ಅನ್ನು ಕೊಡೋದಕ್ಕೆ ಮಾಡಿದ್ದಾರೆ, ಸ್ವತಃ ನರೇಂದ್ರ ಮೋದಿ ಅವರು ಖರ್ಚು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಸೊ ನೀವು ಯಾಕೆ ಕಳಿಸ್ತಾ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತದೆ, ಯಾಕೆ ನೀವು ಮೊನ್ನೆ ಕೂಡ ಮೋದಿ ಅವರನ್ನು ಭೇಟಿ ಮಾಡಿದ್ರಿ, ಟ್ವೀಟ್ ಅನ್ನು ಕೂಡ ಮಾಡಿದ್ರಿ, ನೀವು ಬರ್ತಾ ಒಂದು ಟ್ವೀಟ್ನ ಸಾಕಷ್ಟು ಸುದ್ದಿಯನ್ನು ಮಾಡಿದ್ದು ಅಂದರೆ ನಿಮಗೆ ಟಿಕೆಟ್ ಸಿಗತ್ತೆ ಅಂತ, ಅದ್ರ ಬಗ್ಗೆ ಕ್ಲಿಯಾರಿಟಿ ಕೊಡೋದಾದ್ರೆ ನೋಡಿ, ಟಿಕೆಟ್ ಕೊಡೋದು ಬಿಡೋದು ಅನ್ನೋದು ಒಂದೇ ಒಂದು ಮೀಟಿಂಗಲ್ಲಿ ಯಾವ ಪಕ್ಷಕ್ಕೂ ಆಗಲ್ಲ, ನನಗೂ ಆಗಲ್ಲ. ಬಟ್ ಅದಕ್ಕೆ ಒಂದು ಪಾಸಿಟಿವ್ ಆಗಿ ಒಂದು ಪ್ರೋತ್ಸಾಹಕರವಾದ ಒಂದು ರೀತಿಯ ಮಾತುಗಳು, ಒಂದು ಬ್ಲೆಸ್ಸಿಂಗ್ಸ್ ಥರನೇ ಅವರು ಮಾತಾಡಿ ನನ್ನ ಕಳಿಸಿದ್ದು ಆವತ್ತಿನ ದಿನ. ಸೊ ಹಾಗಾಗಿ ಅವ್ರಿಗೂ BJP ಪಕ್ಷವನ್ನು ಎಲ್ಲ ಕಡೆಯೂ ಬೆಳೆಸಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಈವರೆಗೂ BJPಯಿಂದ ಯಾರೂ ಗೆದ್ದು MP ಇಲ್ಲ. ಸೊ ಇನ್ನು ಮುಂದೆ ಅವರು ಪಕ್ಷವನ್ನು ತುಂಬ ಒಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಆಸೆ, ಆ ಒಂದು ಉದ್ದೇಶ ಅವ್ರಿಗೂ ಇದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಇದಕ್ಕೆ ವಿರೋಧ ಅಂತೂ ಏನೂ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಕ್ಷ ಅವ್ರದ್ದೇ, ಅವ್ರಿಗೆ ಪಾಸಿಟಿವ್ ಒಂದು ಇದಾಗತ್ತೆ, ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಪಕ್ಷದ ಲೀಡರ್ಸ್ ಎಲ್ಲರ ಮೈಂಡಲ್ಲೂ ಇದೆ. ಬಟ್ ಇದನ್ನು ಒಂದು ಅಲಯನ್ಸಲ್ಲಿ ಇರೋವಾಗ ಅವರು ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡಿ ಆ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ ಮುಂದಕ್ಕೆ. ನೋಡಿ, ಇದೆಲ್ಲ ತುಂಬ ಎಲ್ಲೋ ಹೈಪೋಥೆಟಿಕಲ್ ಅಂತೀವಲ್ಲ, ತುಂಬ ಒಂದು ರೂಮರ್ಸ್, ಅಷ್ಟು ದೂರಕ್ಕೆ ನಾವು ಯೋಚನೆನೂ ಮಾಡಲ್ಲ. ಆ ರೀತಿಯ ಮಾತುಕತೆ ಈವರೆಗೂ ಆಗಿಲ್ಲ, ಆಗೋದು ಇಲ್ಲ. ಇದೆ ಇಲ್ಲ, ನಾವು ಆ ರೀತಿ ಯೋಚನೆನೂ ಮಾಡ್ತಿಲ್ಲ, ಇವರೆಗೂ ಆ ರೀತಿ ನಾನೆಲ್ಲೂ ಹೇಳಲಿಲ್ಲ. ಅಫ್ಕೋರ್ಸ್ ನಮ್ಮ ಬೆಂಬಲಿಗರು ಬಂದಾಗ ಅವರು ಇಷ್ಟೇ ಹೇಳೋದು, ನೀವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ. ಅವರು ಈ ಪಕ್ಷ ಅಂತ ಹೇಳಿಲ್ಲ, ಅಥವಾ ಆ ಪಕ್ಷ ಅಂತ ಹೇಳಿಲ್ಲ, ಅಥವಾ ನೀವು ಇಂಡಿಪೆಂಡೆಂಟ್ ಆ ಥರ ಏನು ಹೇಳಿ, ನೀವೆಲ್ಲೇ ಇದ್ದರೂ ನಾವು ನಿಮ್ಮ ಪರವಾಗಿರ್ತೀವಿ, ಆದರೆ ನೀವು ಮಂಡ್ಯದಲ್ಲೇ ಇರಬೇಕು, ಮಂಡ್ಯ ಬಿಟ್ಟು ಹೋಗಬಾರ್ದು ಅನ್ನೋವಂಥ ಮಾತುಗಳೇ ಎಲ್ಲರೂ ಹೇಳಿದ್ದಾರೆ. ಅಲ್ಲ, ದರ್ಶನ್ ಪುಟ್ಟಣ್ಣಯ್ಯನವರ ಪರವಾಗಿ, ನನ್ನ ಪರವಾಗಿ ಲಾಸ್ಟ್ ಎಲೆಕ್ಷನಲ್ಲಿ ನಿಂತರು. ಈ ಎಲೆಕ್ಷನಲ್ಲೂ ನಾನು ಪ್ರತ್ಯಕ್ಷವಾಗಿ ಹೋಗದೇ ಇದ್ರೂ ಅವ್ರಿಗೆ ನಾನು ಬೆಂಬಲ ಕೊಟ್ಟಿದ್ದೀನಿ ಅನ್ನೋದು ನಾನು ಮುಚ್ಚಿಟ್ಟಿಲ್ಲ. ಅವ್ರ ಪರವಾಗೇ ನನ್ನ ಹೇಳಿಕೆ ಇರ್ಬೋದು, ನಮ್ಮ ಬೆಂಬಲಿಗರು ಅವ್ರ ಪರವಾಗೇ ಕೆಲಸ ಮಾಡಿದ್ರು. ಖಂಡಿತ ನಾನು ಕೇಳ್ತೀನಿ, ಈ ಎಲೆಕ್ಷನಲ್ಲಿ ನನ್ನ ಪರವಾಗಿ ನಿಮ್ಮ ಪಕ್ಷ ವರ್ಕ್ ಮಾಡಿ ಅನ್ನೋ ಮಾತನ್ನು ಅವ್ರು ಕೇಳ್ತೀನಿ. ಬಿಟ್ಟಿದ್ದು ಅವ್ರಿಗೆ ಅಲ್ವಾ. ನೋಡಿ, ಈಗಿರೋ ಒಂದು ಸನ್ನಿವೇಶದಲ್ಲಿ ಖಂಡಿತ BJP ಮಂಡ್ಯ ಸೀಟ್ನ ಉಳಿಸ್ಕೊಳ್ಳೋದಾದರೆ ಫಸ್ಟ್ ಪ್ರಯಾರಿಟಿ ನನಗೆ ಕೊಡ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿದೆ. ಬಿಕಾಸ್ ನಾನು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ, ಹಾಲಿ ಸಂಸದೆಯಾಗಿ ನಾನಿದ್ದೀನಿ. ನನ್ನ ಎಲೆಕ್ಷನಲ್ಲಿ BJP ಪಕ್ಷ ಖುದ್ದಾಗಿ ನರೇಂದ್ರ ಮೋದಿ ಅವರೇ ನನ್ನ ಪರವಾಗಿ ಕ್ಯಾಂಪೇನ್ ಮೈಸೂರಲ್ಲಿ ಮಾಡಿದರು, ನಮ್ಮ ಹೆಸರನ್ನ ಉಲ್ಲೇಖಿಸಿ ಅವರು ಅಲ್ಲಿ ವೋಟನ್ನು ಕೇಳಿದ್ರು. ಸೊ ಇದೆಲ್ಲ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗಬೇಕು, ಈ ಕ್ವೆಶ್ಚನ್ ಅಪ್ರಸ್ತುತ ಈಗ ಅಂತ.